ಐಷಾರಾಮಿ ಜೀವನಕ್ಕಾಗಿ ಕಳ್ತನ ಮಾಡ್ತಾ ಇದ್ದವರು ಅಂಧರಾಗಿದ್ದಾರೆ. ಕುಖ್ಯಾತ ಖದೀಮರನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಈಗ ಕಳ್ತನವನ್ನೇ ತಮ್ಮ ಕಸುಬು ಮಾಡ್ಕೊಂಡಿದ್ರು. ಈ ಕಥರ್ನ ಗ್ಯಾಂಗ್ ಶೋಕಿಗಾಗಿ ಕಳ್ತನ ಮಾಡ್ತಾ ಇತ್ತು. ಗಗನ್ ನಿತಿನ್ ಅಂತ ಬಂಧಿಸಿದ್ದಾರೆ ಇವ್ರನ್ನ. ರಾತ್ರಿ ಮಾಸ್ಕ್ ಹಾಕೊಂಡು ಅಂಗಡಿ ಶಟರ್ ಅನ್ನ ಮುರಿದು ಕಳ್ತನ ಮಾಡ್ತಾ ಇದ್ರು. ಪೊಲೀಸರು ಅವರ ಬೆನ್ನತ್ತಿದ್ರು. ಈಗ ಇಬ್ರು ಖದೀಮರ ಅರೆಸ್ಟ್ ಆಗಿದೆ. ಈ ಕಳ್ಳರ ವಿರುದ್ಧ ವಿವಿಧ ಠಾಣೆಗಳಲ್ಲಿ 10 ಕೇಸ್ಗಳು ದಾಖಲಾಗಿದೆಯಂತೆ. ಕಳ್ಳರು ಪೊಲೀಸರಿಗೆ ಸಿಗ್ತಾ ಇದ್ದಂತೆ ಮೊದಲು ಮಾಡದೆ ಅದನ್ನ ಎನ್ಕ್ವೈರಿನ ಸುತ್ತಮುತ್ತ ಸ್ಟೇಷನ್ ಅಲ್ಲಿ ಇವ್ರಗಳ ಹೆಸರು ಮೇಲೆ FIR ಆಗಿದೆ. ಏನು ಕೇಸ್ ಇದೆ, ಇವ್ರು ಎಂಥ ದರೋಡೆಕೋರರು ಅಥವಾ ಕಳ್ಳರು, ಎಷ್ಟು FIR ಆಗಿದೆ, ಯಾವ್ಯಾವ ಕೇಸ್ಗಳಿದ್ದಾವೆ ಇದನ್ನ ನೋಡ್ತಾರೆ. ಅವಾಗ ಸುತ್ತಾರ ಠಾಣೆಗಳಲ್ಲಿ ಅಂದರೆ 10 ಠಾಣೆಗಳಲ್ಲಿ ಕೇಸ್ಗಳು ದಾಖಲಾಗಿರೋದು ಗೊತ್ತಾಗಿದೆ. ಈಗ ಕುಖ್ಯಾತ ಖದೀಮರನ್ನ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ಗಮನಿಸ್ತಾ ಇದ್ದೀರಿ. ಇವ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಮಾಸ್ಕ್ ಹಾಕೊಂಡು ಬರೋದು. ನನ್ಗೆ ಗೊತ್ತಾಗಲ್ಲ ಅಂತ, CC ಕ್ಯಾಮ್ರಾದಲ್ಲಿ ಕಂಡು ಗೊತ್ತಾಗಲ್ಲ ಮಾಸ್ಕ್ ಹಾಕಿರ್ತೀನಲ್ಲ ಅಂತ. ನೀವು ಚಾಪೆ ಕೆಳಗೆ ಅಂದರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿರ್ತಾರೆ. ನಿಮ್ಮಂಥವ್ರು ಎಷ್ಟು ಜನ ಹಾಕಿ ಅವರಿಗೆ ನೀವೇನು ಅಲ್ಲ, ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಅವ್ರು ಕಂಡಿಡಿತಾರೆ. ಶಟರನ್ನು ಮುರಿದು ಅಂಗಡಿ ಕಳ್ತನ ಮಾಡ್ತಾ ಇದ್ರು. ಇವ್ರ ತಂದೆ ತಾಯಿಗೆ ಇದೆಲ್ಲ ಗೊತ್ತಿರಲ್ರಿ, ಇಂಥ ಹಲ್ಕಟ್ ಕೆಲಸಗಳು. ನನ್ನ ಮಗ ಏನೋ ದುಡಿತಾ ಇದ್ದಾನೆ, ಏನೋ ಓದ್ತಾ ಇದ್ದಾನೆ ಅಂದ್ಕೊಂಡಿರ್ತಾರೆ. ಇವ್ರು ನೋಡಿದ್ರೆ ಇಂಥ ಹಲ್ಕ ಕೆಲಸ ನೋಡಿ. ರಾತ್ರಿ ಎಲ್ಲ ಮಲ್ಕೊಂಡಿದ್ರೆ ಇವ್ರು ಬರೋದು ನಿಧಾನಕ್ಕೆ ಕಳ್ಳಬೇಕಿಂತರ ಅಂಗಡಿ ಶೆಲ್ಟರ್ ಮುರಿದು ಏನೇನು ಸಿಗುತ್ತೆ ದೋಚ್ಕೊಂಡು ಹೋಗೋರು ತಗ್ಲಾಕೊಂಡಿದ್ದಾರೆ ಈಗ. ಆಮೇಲೆ ಇವ್ರೇನು ತೀರಾ ಫ್ರೆಶ್ ಕಳ್ಳರು ಅನ್ಕೊಳ್ಬೇಡಿ. ಹಲವಾರು ಕಡೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ 10 ಕೇಸ್ಗಳು ಬಿದ್ದಿದೆ. ಇಂಥದ್ದೇ ಕಳ್ತನ ಕೇಸ್, ರಾಬ್ರಿ ಕೇಸ್ಗಳು ಇರುತ್ತೆ. ಪೊಲೀಸರು ಅವರದ್ದೇ ಭಾಷೆಯಲ್ಲಿ ಬಾಯಿ ಬಿಡಿಸ್ದಾಗ ಹೇಳ್ತಾರೆ, ಎಷ್ಟು ದಿನದಿಂದ ಮಾಡ್ತಾ ಇದ್ದೆ, ಏನೇನು ಕಳ್ತನ ಮಾಡಿದ್ದೀವಿ, ಏನೇನು ಸಿಕ್ಕಿದೆ, ಏನೇನು ಮಾರ್ಕೊಂಡು ತಿಂದಿದ್ದೀವಿ, ನಮ್ಮ ಗ್ಯಾಂಗ್ ಇಷ್ಟೇನಾ ಅಥವಾ ಇನ್ನೂ ದೊಡ್ಡದಿದೆಯಾ, ಇವೆಲ್ಲವೂ ಗೊತ್ತಾಗುತ್ತೆ. ಅಲ್ಲಿ ನೋಡಿ, ಅಲ್ಲಿ ದಡ್ರು ಲೈಟ್ ಆನ್ ಮಾಡ್ಕೊಂಡ್ರೆ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ ಅಂತ ಮೊಬೈಲ್ ಕ್ಯಾಮ್ರಾದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. CC ಕ್ಯಾಮ್ರಾ ಹೆಂಗೆ ಆಪ್ರೇಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ವಾ? ಕತ್ಲಲ್ಲಿ CC ಕ್ಯಾಮ್ರಾ ವರ್ಕ್ ಆಗಲ್ವಾ? ದಟ್ ಶಿಖಾಮಣಿಗಳು ಸಿಗಾಕೊಂಡಿದ್ದಾರೆ ಈಗ. ನಿತಿನ್ ಮತ್ತು ಗಗನ್ ಅಂತ ಇವರ ಹೆಸರು.